ನ್ಯಾಯಾಂಗ ಭ್ರಷ್ಟಾಚಾರ ಕುರಿತು ಏನು 8ನೇ ತರಗತಿ ಪಠ್ಯಪುಸ್ತಕದಲ್ಲಿ NCERT ಪಠ್ಯಕ್ರಮದಲ್ಲಿ ಸೇರಿಸಲಾಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಇದೀಗ ಇಡೀ ಪುಸ್ತಕವನ್ನೇ ಹಿಂಪಡೆಯಲಾಗಿದೆ ಅಂತೆ. ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಕುರಿತ ವಿವಾದಿತ ಅಧ್ಯಾಯವನ್ನ ಹೊಂದಿದ್ದಂತ ಪುಸ್ತಕ. ಹೌದು ಸ್ವಾಮಿ, ನ್ಯಾಯಾಂಗದಲ್ಲಿ ಇವತ್ತು ಭ್ರಷ್ಟಾಚಾರ ಇದೆ, ಅದನ್ನೇ ಹೇಳ್ತಾ ಇದ್ದಾರೆ. ಇದೊಂದು ಕಥೆ ಆಯ್ತಲ್ಲ ಇದು ಸುಪ್ರೀಂ ಕೋರ್ಟ್ದು. ಇವರ ನ್ಯೂನ್ಯತೆಗಳನ್ನು ಯಾರು ಹೇಳಬಾರ್ದು ಅಂತ ಇದರ ಅರ್ಥ. ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ. ಸುಪ್ರೀಂ ಆದೇಶದಂತೆ ಇಡೀ ಪುಸ್ತಕ ಹಿಂಪಡೆದು NCERT ಈಗ ಕ್ಷಮೆಯನ್ನೇ ಯಾಚಿಸಿದೆ ಅಂತೆ. ನ್ಯಾಯಾಂಗ ಭ್ರಷ್ಟಾಚಾರ ಕುರಿತು ಅಧ್ಯಾಯವನ್ನ ಪ್ರಕಟವನ್ನ ಮಾಡಿತ್ತು. ನ್ಯಾಯಾಂಗದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳಾಗುತ್ತೆ, ಅದರಲ್ಲಿ ಇನ್ಸ್ಪೆಕ್ಟರ್ಗಳೇನು ಮಾಡ್ತಾರೆ, ನ್ಯಾಯವಾದಿಗಳೇನು ಮಾಡ್ತಾರೆ, ನ್ಯಾಯಾಧೀಶರು ಏನು ಮಾಡ್ತಾರೆ, ಹಿಂಗೆಲ್ಲ ಹೇಳಬಾರ್ದು. ಹೇಳಿದ್ರೆ ಮಕ್ಕಳ ಭಾವನೆಗಳೇನಾಗುತ್ತೆ, ಓ ಹೌದೇನೋ ನಮ್ಮ ನ್ಯಾಯಾಂಗವೇ ಸರಿ ಇಲ್ವೇನೋ ಅಂತ ಹೇಳಿ ನ್ಯಾಯಾಂಗದ ಮೇಲಿರುವಂತ ನಂಬಿಕೆಗಳು ಹೊರಟು ಹೋಗುತ್ತೆ. ಅದು ಹೊರಟು ಹೋಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತರಾಟೆಗೆ ತಗೊಂಡಿತ್ತು. ಇದೀಗ ಗೌರ್ಮೆಂಟ್ ಇಡೀ ಪುಸ್ತಕವನ್ನ ಹಿಂಪಡೆದಿದೆ. ಆ ಪ್ಲೇಸ್ಗೆ ಬೇರೆ ಯಾವ ಪಾಠವನ್ನ ಸೇರಿಸ್ತಾರೋ ಗೊತ್ತಿಲ್ಲ, ನೋಡಬೇಕು.